ಜೈವಾಸ್ವಿ ಎಲ್ಲರಿಗೂ. ಐ ಹೋಪ್ ನೀವು ಪ್ರೀವಿಯಸ್ ಪಾರ್ಟ್ಸ್ ಎಲ್ಲ ನೋಡಿದ್ದೀರಾ ಅಂತ. ಇವತ್ತು ನಮ್ದು ಲಾಸ್ಟ್ ಪಾರ್ಟ್ ಸ್ವರ್ಣ ಗೌರಿ ಮೇಕಿಂಗ್, ಅಂದರೆ ಅರ್ಶಿನ ಗೌರಿನ ಹೇಗೆ ಮಾಡೋದು ಅಂತ ನಾವು ಹೇಳ್ಕೊಡ್ತೀವಿ. ಇದರಲ್ಲಿ ನಮಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ನಿಮಗೆ ತೋರಿಸ್ತೀನಿ. ಈ ಇಂಗ್ರೀಡಿಯೆಂಟ್ಸಲ್ಲಿ 100 grams ಆಫ್ MTR ಅರ್ಶಿನದ ಪುಡಿ. MTR ತುಂಬ ಬ್ರೈಟಾಗಿ ಬರುತ್ತೆ. ಆಮೇಲೆ 3 ಸ್ಪೂನ್ ಆಫ್ ಮೈದಾ, ಆಮೇಲೆ 2 ಸ್ಪೂನ್ ಆಫ್ ಪ್ರಿಸರ್ವೇಟಿವ್ ಆ್ಯಡ್ ಮಾಡ್ಕೊಬೇಕು. ಇದ್ರ ಜೊತೆ ಕಾಟನ್ನು ಸಹ ಸೇರಿಸ್ಕೊಬೇಕು. ಈ ಥರ ಬಿಡಿಸಿ ಹಾಕಬೇಕು. ಸ್ವಲ್ಪ ಹಾಲು ಮಡಿಗೆ ಅಂತ. ಆ್ಯಂಡ್ ಫಿಲ್ಟರ್ ಮಾಡಿರೋ ಲೆಮನ್ ಜ್ಯೂಸ್ ಏನಕ್ಕೆ ಅಂದರೆ ನಮಗೆ ಅದ್ರದ್ದು ಎಸಳೆಲ್ಲ ಮತ್ತೆ ಗೌರಿ ಮುಖ ಮಾಡಬೇಕಾದ್ರೆ ಬರಬಾರ್ದು ಅನ್ನೋದಕ್ಕೆ. ಇದನ್ನ ಚೆನ್ನಾಗಿ ನಾದ್ಕೊಬೇಕು. ನಾವು ಚೆನ್ನಾಗಿ ನಾದ್ತಾ ಕಲಿಸ್ಕೊಬೇಕು ಫುಲ್ಲು. ಈ ಆಗಿರೋ ಫುಲ್ ಬಾಲ್ ಥರ ಅಂದರೆ ಚಪಾತಿ ಕನ್ಸಿಸ್ಟೆನ್ಸಿಯಲ್ಲಿರಬೇಕು. ಅದನ್ನು ಮತ್ತೆ 2 ಬಾಲ್ಸ್ ಮಾಡ್ಕೋತೀವಿ. ಒಂದು ಬಂದ್ಬಿಟ್ಟು ಶೋಲ್ಡರ್ಗೆ, ಒಂದು ಬಂದ್ಬಿಟ್ಟು ಮುಖಕ್ಕೆ. ಶೋಲ್ಡರ್ ಬಂದ್ಬಿಟ್ಟು ನಾವು ಸಿಲಿಂಡರ್ ಶೇಪಲ್ಲಿ ಮಾಡ್ಕೋತೀವಿ. ಮುಖಕ್ಕೆ ನಾವು ಕೋನಿಕಲ್ ಶೇಪ್ ಮಾಡ್ತೀವಿ, ಅಂದರೆ ಕೋನ್ ಶೇಪಲ್ಲಿ ಮಾಡ್ಕೋತೀವಿ. ಸೊ ಫಸ್ಟ್ ಕೋನ್ ಶೇಪ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಕೋನ್ ಶೇಪಲ್ಲಿ ಒಂದು ಸೈಡ್ ಪ್ರೆಷರ್ನ ಮಾಡ್ತಾ ಈ ಥರ ರೋಲ್ ಮಾಡಬೇಕು ಪ್ಲೇಟಲ್ಲಿ. ಇನ್ನೊಂದು ಸೈಡ್ ಪ್ರೆಷರ್ ಕೊಡಬಾರ್ದು, ಬ್ಯಾಕ್ ಸೈಡ್ ಪ್ರೆಷರ್ ಕೊಡಬಾರ್ದು, ಫ್ರಂಟ್ ಮಾತ್ರ ಪ್ರೆಷರ್ ಕೊಡಬೇಕು. ಎಲ್ಲಾದರೂ ಕ್ರ್ಯಾಕ್ಸ್ ಇದ್ದರೆ ನೀವು ವಾಟರ್ನ ಅಪ್ಲೈ ಮಾಡ್ತಾ ಕೋನ್ ಶೇಪ್ ರೆಡಿ ಆಗುತ್ತೆ. ಓಕೆನಾ. ಇನ್ನೊಂದು ಪೋರ್ಷನಲ್ಲಿ ಸ್ವಲ್ಪ ಪೋರ್ಷನ್ ಎತ್ತಿಟ್ಕೊಂಡು ಸಿಲಿಂಡರ್ ಫಾರ್ಮ್ ಮಾಡ್ಕೊಬೇಕು. ಆ ಸ್ವಲ್ಪ ಪೋರ್ಷನ್ನ ನೀವು ಒಂದು ತುರುಬಿಗೆ ಮತ್ತು ಇನ್ನೊಂದು ಹೇರ್ ಪೋರ್ಷನ್ಗೆ ಯೂಸ್ ಮಾಡ್ತೀರಾ. ಸೊ ಈ ಸಿಲಿಂಡರ್ ರೆಡಿ ಆದಮೇಲೆ ಮೌಲ್ಡ್ಗೆ ಎಣ್ಣೆ ಗ್ರೀಸ್ ಮಾಡಿರೋ ಅಂಥ ಮೌಲ್ಡು, ಕೊಬ್ಬರಿ ಎಣ್ಣೆ ಹಚ್ಕೊಬೋದು. ನೀಟಾಗಿ ಎಲ್ಲ ಎಡ್ಜಸ್ಟು ಕವರ್ ಮಾಡ್ಕೊಂಡು ಬನ್ನಿ, ಮೇಲ್ಗಡೆಯಿಂದ ಕತ್ತುವರೆಗೂ. ಓಕೆ, ಕೆಳಗಡೆ ಸ್ವಲ್ಪ ಫ್ಲ್ಯಾಟ್ ಮಾಡ್ಕೊಳ್ಳಿ. ಆಮೇಲೆ ಮೇಲ್ಗಡೆನೂ ಎಲ್ಲ ಅದು ಹೇರ್ ಲೈನ್ ಇದೆಲ್ಲ, ಹೇರ್ ಲೈನ್ವರೆಗೂ ನೀಟಾಗಿ ತೊಗೊಳ್ಳಿ. ಅದೆಲ್ಲ ಆದಮೇಲೆ ನೀಟಾಗಿ ಡಿಮೋಲ್ಡ್ ಮಾಡಿದಾಗ ನಿಮಗೆ ಗೌರಿ ಮುಖ ರೆಡಿಯಾಗಿರುತ್ತೆ. ಸ್ವಲ್ಪ ಮೂಗು ಬೇಕಂದರೆ ಶೇಪ್ ಮಾಡ್ಕೊಳ್ಳಿ, ಇಲ್ಲಾಂದರೆ ದಟ್ಸ್ ಫೈನ್. ಇದಾದಮೇಲೆ ಹೇರ್ ಪೋರ್ಷನ್ಗೆ ಮತ್ತೆ ನೀವು ಆ 2 ಪೋರ್ಷನ್ ಇದೆಲ್ಲ, ಅದನ್ನ 2 ಪೋರ್ಷನ್ ಈ ಥರ ಒಂದು ಸ್ವಲ್ಪ ವಾಟರ್ ಅಪ್ಲೈ ಮಾಡಿಬಿಟ್ಟು ನೀಟಾಗಿ ಹೇರ್ ಪೋರ್ಷನ್ನ ಫಿಕ್ಸ್ ಮಾಡ್ಬೋದು. ಒಂದು ಸೈಡ್ ಆಯಿತು, ಇನ್ನೊಂದು ಸೈಡ್ ಅದೇ ಥರ ಮಾಡ್ಕೊಳ್ಳಿ. ವಾಟರ್ ಅಪ್ಲೈ ಮಾಡಿದ್ರೆ ನಿಮಗೆ ಕ್ರೀಸಸ್ಸು, ಕ್ರ್ಯಾಕ್ಸು ಎಲ್ಲ ಕವರ್ ಆಗುತ್ತೆ. ನೀಟಾಗಿ ಕವರ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಇವಾಗ ಅದ್ರ ಮೇಲೆ ನೀವು ಶೇಪ್ ಮಾಡ್ತಾ ಹೋಗ್ಬೋದು. ಸೈಡ್ಸ್ಗೆ ಈಗ ಜಾಯಿನ್ ಮಾಡಿರೋದು ಗೊತ್ತಾಗಬಾರ್ದು ಅನ್ನೋದಕ್ಕೆ ನೀವು ಶೇಪ್ ಮಾಡ್ಬೋದು. ಆಮೇಲೆ ಊದಿನ ಕಡ್ಡಿಯಿಂದ ಇಲ್ಲ ಯಾವುದಾದ್ರೂ ಕಡ್ಡಿಯಿಂದ ಹೇರ್ ಥರ ನೀವು ಲೈನ್ಸ್ ಡ್ರಾ ಮಾಡ್ಕೊಬೋದು. ಇದಾದಮೇಲೆ ಶೋಲ್ಡರ್ ಮೇಲೆ ಈ ಥರ ಇಟ್ಟು ಅದನ್ನು ನೀವು ಊದಿನ ಕಡ್ಡಿಗಳಿರುತ್ತಲ್ಲ ಅದನ್ನು ನೀಟಾಗಿ ಮೇಲ್ಗಡೆ ಬ್ಲ್ಯಾಕ್ ಪಾರ್ಟ್ನೆಲ್ಲ ರಿಮೂವ್ ಮಾಡಿ ವಾಶ್ ಮಾಡಿ ಇಟ್ಕೋಬೇಕು. ಕಟ್ ಮಾಡಿ ಇಟ್ಕೊಳ್ಳಿ ಯಾವ ಲೆಂತ್ ಬೇಕು ಅಂತ. ಅದನ್ನು ಒಂದು 5-6 ಸಿಕ್ಸಿ, ಸೊ ದ್ಯಾಟ್ ನಿಮಗೆ ಈ ಥರ ನಿಲ್ಸಿದ್ರೂ ಗೌರಮ್ಮ ನೀಟಾಗಿ ನಿಂತ್ಕೋತಾರೆ. ಅದಾದಮೇಲೆ ತುರ್ಬಿಗೆ ಮತ್ತೆ ಇನ್ನೊಂದು ಊದಿನ ಕಡ್ಡಿಯಿಂದ ಚುಚ್ಬಿಟ್ಟು ಇಡಿ. ಓಕೆನಾ. ಇವಾಗ ಈ ಥರ ಕಾಣ್ತಾ ಇರುತ್ತೆ ಗೌರಮ್ಮ. ಫುಲ್ 360 ಡಿಗ್ರಿ ವ್ಯೂ ಕೊಟ್ಟಿದ್ದೀನಿ ನಾನು. ನೀಟಾಗಿ ಆದಮೇಲೆ ಹೇರ್ಗೆ ಬ್ಲ್ಯಾಕ್ ಕಲರ್ ಅಪ್ಲೈ ಮಾಡ್ಕೊಳ್ಳಿ. ಇನ್ನು ನಾನು ಯೂಸ್ ಮಾಡ್ತಿರೋದು ಆಕ್ರಿಲಿಕ್ ಕಲರ್ಸು. ಪೇಸ್ಟಲ್ ಕಲರ್ಸು ಇಲ್ಲಾಂದರೆ ಪೋಸ್ಟರ್ ಕಲರ್ಸು ಇಲ್ಲಾಂದರೆ ಬೇರೆ ಕಲರ್ಸು ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಅಂತ ನಾನು ಅದನ್ನು ಯೂಸ್ ಮಾಡಿಲ್ಲ. ಹಾಗೆ ಲೈನರ್ ಹಾಕ್ಕೊಳ್ಳಿ, ಕಣ್ಣು ಇಡಿ, ಆಮೇಲೆ ಲಿಪ್ಸ್ಗೆ ಆಕ್ರಿಲಿಕ್ ಕಲರಿಂದನೇ ಡ್ರಾ ಮಾಡಿ. ಅದಾದಮೇಲೆ ನಾವು ಪ್ಲೀಟೆಡ್ ಸಾರಿ ಮಾಡಿದ್ವಲ್ಲ ಪ್ರೀವಿಯಸ್ ವೀಡಿಯೋಸಲ್ಲಿ, ಅದನ್ನು ನಾವು ಹೇಗೆ ಇಡಬೇಕು ಅಂತ ತೋರಿಸ್ತಾ ಇದ್ದೀನಿ. ಆ ಥರ ಇಡ್ಬೋದು. ಜಸ್ಟ್ ಮೇಲ್ಗಡೆ ಸೆರ್ಗನ್ನ ಹಿಂದೆ ಹಾಕಬೇಕು, ಇನ್ನು ಎಕ್ಸ್ಟ್ರಾ ಪೋರ್ಷನ್ನ ಕೆಳಗಡೆ ಇಡ್ಬೋದು. ಜ್ಯುವೆಲ್ರಿನೂ ಅಷ್ಟೇ, ನೀವು ಬೈತಲೆ ಬೊಟ್ಟು, ಕಿವಿದು ಅದನ್ನೆಲ್ಲ ಫಿಕ್ಸ್ ಮಾಡ್ಬೋದು. ಅದಾದಮೇಲೆ ನಾನು ಬ್ಲೌಸ್ ಅಂದರೆ ನ್ಯಾಚುರಲ್ ಲುಕ್ ಇರಲಿ ಅಂತ ಬ್ಲೌಸ್ ಥರ ಗ್ರೀನ್ ಪೇಂಟ್ ಮಾಡಿದ್ದೀನಿ ಅಲ್ಲಿ. ಮತ್ತು ಹ್ಯಾಂಡ್ಸ್ ಥರ ಇರಲಿ ಅಂತ ನಿಮಗೆ ಜಸ್ಟ್ ಒಂದು ಕಾರ್ಡಿಂದ ಈ ಥರ ಪ್ರೆಸ್ ಮಾಡಿದ್ದೀನಿ. ಸೊ ಹ್ಯಾಂಡ್ಸ್ ಥರ ಇದೆ. ಇದು ನಮ್ಮ ಎಂಟೈರ್ ಗೌರಮ್ಮ ಈ ಥರ ಬರುತ್ತೆ ನೋಡಿ. ಇಫ್ ಯು ಲೈಕ್ ಪ್ಲೀಸ್ ಶೇರ್ ದ ವಿಡಿಯೋ. ಥ್ಯಾಂಕ್ ಯು ಆಲ್.